ಮಹಾರಾಷ್ಟ್ರದ ನಾಸಿಕ್ನ ಪೊಲೀಸರು ದೂರನ್ನ ದಾಖಲಿಸ್ಕೊಳ್ತಾರೆ. ಅವರಿಗೆ ಈ ವಿಚಾರ ತೀವ್ರ ಗಂಭೀರ ಅಂತ ಅನ್ಸೋದಕ್ಕೂ ಶುರು ಆಗುತ್ತೆ. ಇದು ಯಾಕೋ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಇದೇನೋ ಬೇರೆ ರೂಪ ಪಡೆದುಕೊಳ್ತಾ ಇರುವ ಸಾಧ್ಯತೆ ಇದೆ ಅನ್ನುವಂತ ರೀತಿಯಲ್ಲಿ ಅವರಿಗೆ ಫೀಲ್ ಆಗುತ್ತೆ. ಬಟ್ ಡೈರೆಕ್ಟ್ ಆಗಿ TCS ಕಂಪನಿಯ ವಿರುದ್ಧ ದೂರನ್ನ ಅವರಿಗೆ ದಾಖಲಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಅಥವಾ ನೇರವಾಗಿ ರೇಡ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ದೇಶದ ರೆಪ್ಯೂಟೆಡ್ ಕಂಪನಿಗಳಲ್ಲಿ ಅದು ಒಂದು. ಸೊ ಸಾಕಷ್ಟು ಜನರು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿರುವಂತ ಸಂಸ್ಥೆ ಅದು. ಸೊ ಸ್ವಲ್ಪ ಎಡವಟ್ ಆದ್ರೂ ಕೂಡ ಸಂಸ್ಥೆಯ ಹೆಸರಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಪೊಲೀಸರಿಗೆ ಇದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಕೇಸ್ ಆಗಿ ಕೂಡ ಕಂಡು ಬರುತ್ತೆ. ಮತ್ತೊಂದು ಕಡೆಯಿಂದ ತೀವ್ರ ಗಂಭೀರವಾದಂತ ಪ್ರಕರಣ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಹೀಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರ ನೇತೃತ್ವದಲ್ಲಿ 7 ರಿಂದ 8 ಮಂದಿ ಒಂದು ತಂಡವನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ. ಮಹಿಳಾ ಕಾನ್ಸ್ಟೇಬಲ್ಗಳು, ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಕೂಡ ತಂಡದಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, TCS ಕಂಪ್ನಿಗೆ ಅದೇಗೋ ಗೊತ್ತಿಲ್ಲ, ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಎಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಗೊತ್ತಿಲ್ಲ, ಕಸ ಗುಡಿಸುವಂತ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಥವಾ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಏನಿರುತ್ತೆ ಆ ಕೆಲಸಕ್ಕೆ ಅವರೆಲ್ಲರೂ ಕೂಡ ಹೋಗಿ ಜಾಯ್ನ್ ಆಗ್ತಾರೆ. ಸೊ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರನ್ನೂ ಕೂಡ ಸೂಕ್ಷ್ಮವಾಗಿ ಪ್ರತಿದಿನ ಗಮನಿಸೋದಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಹೆಣ್ಮಕ್ಳನ್ನು ಕೂಡ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಹೆಚ್ಚು ಕಡಿಮೆ 20 ರಿಂದ 25 ದಿನಗಳ ಕಾಲ ಸಾಕಷ್ಟು ಸಾಕ್ಷಿಗಳನ್ನೆಲ್ಲ ಕೂಡ ಸಂಗ್ರಹಣ ಮಾಡ್ತಾರೆ. ಅಂತಿಮವಾಗಿ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ, ತೀರಾ ಅನ್ಯಾಯಕ್ಕೆ ಒಳಗಾದಂತ ಹೆಣ್ಣು ಮಕ್ಕಳ ಬಳಿ ಹೋಗಿ ತಮ್ಮ ಐಡೆಂಟಿಟಿಯನ್ನ ರಿವೀಲ್ ಮಾಡಿ